ತುಮಕೂರು ಜಿಲ್ಲೆಯಲ್ಲಿ ಪ್ರಥಮ ಶಿರಾ ತಾಲೂಕಿನಲ್ಲಿ 10.30 ಕೋಟಿ ವೆಚ್ಚದಲ್ಲಿ ಶೀತಲಗೃಹ ನಿರ್ಮಾಣ. ಕರ್ನಾಟಕ ಸರ್ಕಾರ ಕೃಷಿ ಮಾರಾಟ ಇಲಾಖೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಶಿರಾ ವತಿಯಿಂದ 2024-25ನೇ ಸಾಲಿನ RIGF 30ರ ಯೋಜನೆಯಡಿ ಮಾನಂಗಿ ಉಪಮಾರುಕಟ್ಟೆ ಪ್ರಾಂಗಣದಲ್ಲಿ 2850 ಮೆಟ್ರಿಕ್ ಸಾಮರ್ಥ್ಯದ ರೂಪಾಯಿ 10.30 ಕೋಟಿ ವೆಚ್ಚದ ಶೀತ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ದಾರೆ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ. ಕೃಷಿ ಸಚಿವನಾಗಿದ್ದ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಉತ್ತೇಜನ ನೀಡಲು ಅಂದೇ ತಾಲೂಕಿನಲ್ಲಿ ಭೂಮಿಯನ್ನು ಗುರುತಿಸಲಾಗಿತ್ತು. 20 ಎಕರೆ ಜಾಗದಲ್ಲಿ ಇಂದು ತುಮಕೂರು ಜಿಲ್ಲೆಯಲ್ಲಿ ಪ್ರಥಮ ಶೀತಲಗೃಹ ಶಿರಾ ನಗರದಲ್ಲಿ ನಿರ್ಮಾಣವಾಗ್ತಾ ಇರುವುದು ಹೆಮ್ಮೆಯ ವಿಷಯ. ರೈತರು ಬೆಳೆದಂತಹ ಬೆಳೆಗಳಿಗೆ ನಿಗದಿತ ಬೆಲೆ ಸಿಗದಿದ್ದಾಗ ಅತಿ ಹೆಚ್ಚು ಬೆಳೆ ಬಂದಾಗ ತಾವು ಬೆಳೆದಂತಹ ಬೆಳೆಗಳನ್ನು ಸಂರಕ್ಷಿಸಲು ಈ ಶೀತಲಗೃಹ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸುಡಾ ಅಧ್ಯಕ್ಷ ಮಂಜುನಾಥ್, ಪಿಆರ್ ನಗರಸಭೆ ಅಧ್ಯಕ್ಷ ಜಿಷನ್ ಮಹಮ್ಮದ್, ಶಿರಾ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬರಗೂರು ನಟರಾಜಣ್ಣವರೇ, ಕಿಟ್ಟಣ್ಣವರೇ, ಶಿರಾ ಪ್ರಥಮ ಪ್ರಜೆ ಆದಂಥ ಜಿಶಾನ್ ಸರ್, ಮಂಜಣ್ಣವರೇ, ಹರೀಶ್ ಸರ್ ಹಾಗೂ ವಕೀಲರಾದಂಥ ಗುರುಮೂರ್ತಿ ಸರ್, ನಮ್ಮ ಮಾಜಿ ಅಧ್ಯಕ್ಷರಾದಂಥ ನರಸಿಂಹೇಗೌಡ್ರೆ, ಹನುಮಂತಪ್ಪರೇ, ಆ್ಯಕ್ಚುಲಿ ಇನ್ನೂ ತುಂಬ ಜನ ರೈತರು ಬರಬೇಕಾಗಿತ್ತು. ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ನಗರಸಭೆ ಸದಸ್ಯರುಗಳೇ, ತುಂಬ ಜನ ರೈತರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ, ಬಂದಿಲ್ಲ. ಇದೊಂದು ದೊಡ್ಡ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂತ ನನ್ನ ಆಸೆ. ಯಾಕೆ ಅಂತಂದರೆ ಮೊದಲನೇ ಸಾರಿ ನಾವು ಅಧ್ಯಕ್ಷ ಆದಾಗ ಒಂಥರ ಇತ್ತು, ಎರಡನೇ ಸಾರಿ ಇದಾದಾಗ ಒಂಥರ ಇತ್ತು. ಆಮೇಲೆ ಇನ್ನೊಂದು ಸಾರಿ ಎಲೆಕ್ಷನ್ಗೆ ಹೋದಾಗ ನಾನು ಈ ಥರದ್ದೆಲ್ಲ ಮಾಡಬೇಕು ಅಂತ ಕನಸು ಕಟ್ಕೊಂಡು ಎರಡನೇ ಸಾರಿ ಎಲೆಕ್ಷನ್ಗೆ ಹೋದಾಗ ಉಚ್ಕೀರ್ನಹಳ್ಳಿನ ಹೋದಾಗ ಅದು ಪ್ರಾರಂಭ ಆಯಿತು. ಉಚ್ಕೀರ್ನಹಳ್ಳಿನಲ್ಲಿ ಎಲ್ಲ ಹುಣಸೆಹಣ್ಣು ಮನೆಗೂ ಹುಣಸೆಹಣ್ಣು ಕೊಟ್ಟವರು, ಅದೇ ಎಲೆಕ್ಷನ್ ಟೈಮು. ಆವಾಗ ನಾನು ಅಲ್ಲೊಂದು ಮಾತು ಕೊಟ್ಟೆ. ಅಲ್ಲಿ ಬಂದು ಎಲ್ಲ ಮಾಧ್ಯಮ ಮಿತ್ರರು ಬಂದರು. ಒಗಣೆಕಟ್ಟೆ ಗೇಟಲ್ಲಿ ಮಾಧ್ಯಮ ಮಿತ್ರರಿಗೆ ಒಂದು ಮಾತು ಕೊಟ್ಟಿದ್ವಿ ಅವತ್ತು. ಕೋಲ್ಡ್ ಸ್ಟೋರೇಜ್ ಅದೇನ ಕಷ್ಟ ಆಗಲಿ ಮಾಡಿಸ್ತೀವಿ ಅಂತ ಅವತ್ತು ಶ್ರಮ ಪಟ್ಟಿದ್ವಿ. ಅದು ಕನಸು ನನಸಾಗೋದಕ್ಕೆ ಮುಖ್ಯ ಕಾರಣ ಜಯಚಂದ್ರ ಸಾಹೇಬರು. ನಾವೇನೇ ಒಂದು ಅರ್ಜಿನ ತಗೊಂಡು ಹೋಗ್ಬೋದು, ಕಾರ್ಯಗತಗೊಳಿಸೋರ್ಬೇಕಲ್ಲ. ನಮ್ಮ ಕನಸನ್ನ ಅವ್ರು ನನಸು ಮಾಡಿದ್ದಾರೆ. ನಾನು ಏನು ಹೇಳಿದ್ದೀನೋ ನನ್ನೆಲ್ಲ ಕನಸುಗಳನ್ನ ಅವ್ರು ನನಸು ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ತಂದೆಯವ್ರಿಗೆ ಎಷ್ಟು ಗೌರವ ಕೊಡ್ತೀನೋ ಅದೆರಡರಷ್ಟು ನಾವು ಅವ್ರಿಗೆ ಗೌರವ ಕೊಡ್ತೀವಿ. ಯಾಕೆ ಅಂತಂದರೆ ಸಮಾಜಮುಖಿ ಕಾರ್ಯಕ್ರಮಗಳು ಆಗಬೇಕು ಅಂತ ಅಂದಾಗ ಇಂಥ ಒಬ್ಬ ವಿಷನ್ ಇರ್ತಕ್ಕಂಥ ಮನುಷ್ಯ ನಮ್ಮ ತಾಲೂಕಿಗೆ ಸಿಕ್ಕಿರೋದು ಆ ದೇವತಾ ಮನುಷ್ಯ ಬಂದಂಗೆ. ಯಾಕೆ ಅಂತಂದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಈ ನಮ್ಮ ಶಿರಾ ಭಾಗಕ್ಕೆ, ಅದು ಬರಪೀಡಿತ ಪ್ರದೇಶ ಆದಂಥ ಜಾಗಕ್ಕೆ ಅವತ್ತಿನ ದಿನ 2007-8ರಲ್ಲಿ ಪದಾರ್ಪಣೆ ಮಾಡಿದ್ರು. ಅವತ್ತು ನಾವು ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ, ಜಿಲ್ಲಾಧ್ಯಕ್ಷ. ಅವತ್ತಿನ ದಿನವೇ ನಾವು ಇಂಥ ನಾಯಕರು ಬರಲಿ ಅಂಥೇಳಿ ಹೋರಾಟ ಮಾಡಿ ಲಾಠಿ ಚಾರ್ಜ್ ಎಲ್ಲ ಮಾಡಿಸ್ಕೊಂಡು ನಾವು ಇವ್ರನ್ನ ಸ್ವಾಗತ ಮಾಡಿದ್ವಿ. ಅವತ್ತಿಂದ ಬಂದಾಗಿಂದ ಅವ್ರಿಗೆ ನಾವು ಋಣಿಯಾಗಿದ್ದೀವಿ. ಅದೇ ರೀತಿ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡಿಸ್ಕೋಬೇಕು. ಯಾಕೆ ಅಂತಂದರೆ ಇವತ್ತಿನ ಯುವಕರು ಏನು ಇವತ್ತು ನಗರಸಭೆ ಸದಸ್ಯರುಗಳಿರ್ಬೋದು, ಯಾಕೆಂದರೆ ಎಲೆಕ್ಟೆಡ್ ಬಾಡಿ ಅಂದರೆ ಅದೊಂದೇ ಇರಬೇಕು ಅನಿಸುತ್ತೆ, ಇನ್ಯಾವುದೂ ಇಲ್ಲ. ಯಾಕೆ ಅಂತಂದರೆ ಇವತ್ತು ಅಜಯ್ ಹೇಳ್ತಾನೆ, ಸುಮಾರು ಅವನು ಬಲವಂತ ಮಾಡಿ ತುಂಬ ಕಾರ್ಯಕ್ರಮಗಳು ಮಾಡಿಸಿರ್ತಾನೆ. ಹಂಗೆ ನಾವು ಇವಾಗ ಎಲೆಕ್ಟೆಡ್ ಬಾಡಿ ಇರಬೇಕು. APMC ಎಲೆಕ್ಷನ್ ಆಗಿ 2-3 ವರ್ಷ 5 ವರ್ಷ ಮೇಲಾಯಿತು. ದಯವಿಟ್ಟು, ಯಾಕೆಂದರೆ ನೀವು ಇಡೀ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಇದ್ದೀರಾ. ನಿಮ್ಮ ಮಾತು ವೇದವಾಕ್ಯ. ಅಲ್ಲಿ ಇದರಲ್ಲಿ ವಿಧಾನಸೌಧದಲ್ಲಿ ನೀವು ಮಾತಾಡಿದ್ರೆ ಎಲ್ಲ ಮಾತನ್ನು ತಗೊಳ್ತಾರೆ. ಇಂಥ APMC ಒಂದು ಮಾರುಕಟ್ಟೆಗೆ ಎಲೆಕ್ಷನ್ ಆದರೆ ಅದಕ್ಕೆ ಆದಂಥ ಒಂದು ಬಾಡಿ ಇದ್ದರೆ ನಿಮಗೆ ಒತ್ತಡ ಮತ್ತು ಒತ್ತಾಯ ಹೇಳ್ತಾ ಇರ್ತಾರೆ. ಒಂದು ಏನೇ ತಪ್ಪಾದರೂ ಇಲ್ಲಿ ಸರಿಪಡಿಸ್ಬೇಕು ಅಂತಂದು ಅವ್ರು ನಿಮಗೆ ಪ್ಲೆಸರ್ ಆಗ್ತಾರೆ. ಆ ಒಂದು ಕಾರಣದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ದಯವಿಟ್ಟು ಆಗಬೇಕು. APMCನಲ್ಲಿ ಚುನಾವಣೆ ಆಗಿದ್ದರೆ ಅದು ಇನ್ನೂ ಒಂಥರ ಕದರಿರೋದು. ಇವತ್ತು ಒಬ್ಬ ಅಧ್ಯಕ್ಷ ಇದ್ದೀರಿ, ಇಲ್ಲಿ ಒಂದು 500 ಜನ ರೈತರು ಇರೋರು. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳು ಆಗಬೇಕಾಗಿದೆ. ನಾನು 200 ಎಕರೆ ಕೇಳಿದ್ದೆ. ಅವತ್ತು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು. ಆ ಸದಾನಂದ ಗೌಡರು ಇಲ್ಲಿ ಸಿರಾಗ್ ಬರಬೇಕಾಯ್ತು, ಬರಲಿಲ್ಲ. ನಾವೇನು ಅಂತಂದರೆ ಇದನ್ನು ಸೆಂಟ್ರಲ್ ಹಬ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ನೀವು 200 ಎಕರ್ಸ್ ನಾವು ಅವತ್ತು ಕೇಳಿದಣ್ಣ ನಿಮ್ಮ ಲೆಟ್ರಡಲ್ಲೇ, ಅದು ಆಗಿಲ್ಲ. 20 ಎಕರೆಗೆ ಸೀಮಿತ ಆಗೋಯ್ತು. 200 ಎಕರೆ ಹೋಗಿ 20 ಎಕರೆ ಬಂತು. ನಾವೇನಂದ್ರೆ ಇದು ಎರಡೂ ಕಡೆಯಿಂದ ಕರ್ನಾಟಕ ರಾಜ್ಯಕ್ಕೆ ಮಧ್ಯ ಆಗುತ್ತೆ.
200 ಎಕರೆ ಇದ್ರೆ ಈ ಕಡೆ ಬೆಂಗಳೂರಿಗೂ ಮತ್ತು ಸಿರಾಕು ಇಲ್ಲಿಂದ ಎಕ್ಸ್ಪೋರ್ಟ್ ಆಗಬೇಕು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡು ನಾವು ನಿಮಗೆ ಲೆಟರ್ ಕೊಟ್ಟಿದ್ವಿ. ಅದು ಹೋಗಿ 20 ಎಕರೆ ಆಯಿತು. ಅದ್ರಾಗೂ ಇನ್ನೊಂದು 10 ಎಕರೆ ಇದು ನಮ್ಮ ತೋಟಗಾರಿಕೆ ಇಲಾಖೆ ಕೊಟ್ಟಿದ್ದಾರೆ. ಸಂತೋಷ, ಅದು ಒಂದು ತೋಟಗಾರಿಕೆ ಇಲಾಖೆ ಕೊಟ್ಟಿರೋದು ಸಂತೋಷ. ಬಟ್ ಎಲ್ಲ ಒಂದು ಕಡೆಗೆ ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಇಂಥ ನ್ಯಾಷನಲ್ ಹೈವೇ ಜಾಗದಲ್ಲಿ ಅದೂ ಏನಂತಂದರೆ ಸಾಹೇಬರು ತಲೆ ಉಪಯೋಗಿಸಿ ಬೇರೆ ಒಂದು ಬೆಳಗಾಂ ಇದರಲ್ಲಿ ಅಧಿವೇಶನ ಮತ್ತು ಅಲ್ಲಿ ಬೇರೆ ಯಾರೋ ಒಂದು 100 ಎಕರೆ ಜಾಗ ಕೇಳಿದರು APMCಗೆ. ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಮೊದಲು ಅವರಿಗೆ ಫ್ರೀಯಾಗಿ ಕೊಟ್ಟು ತದಾದ ನಂತರ ನಮಗೆ ಫ್ರೀಯಾಗಿ ಕೊಡ್ಸೋರೆ. ಇಲ್ಲ ಅಂದಿದ್ರೆ ನಾವು ದುಡ್ಡು ಕಟ್ಟಬೇಕಾಯ್ತು. APMC ದುಡ್ಡು ಇರ್ತಿರಲಿಲ್ಲ, ಈ ಜಾಗನೂ ಗೊತ್ತಿರಲಿಲ್ಲ. ಇದು ಅವ್ರ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಯಾಕೆ ನನಗೆ ಒತ್ತಿ ಹೇಳಿದ್ದಾರೆ, ಲೇ ದಡ್ಡ ಹಿಂಗೆ ಮಾಡ್ಬೇಕು ನಾನು ಕ್ಯಾಬಿನೆಟಲ್ಲಿ ಇಟ್ಟು 1 ರೂಪಾಯಿನೂ ದುಡ್ಡು ಕಟ್ಟಿದಾಗ ಮಾಡಿಸ್ಕೊಡ್ತೀನಿ, ಸುಮ್ಮನಿರು ಅಂತಂದರು. ಅದನ್ನು ಮಾಡಿಸಿದ್ವಿ. ಆಮೇಲೆ ಎಲ್ಲ APMC ಸದಸ್ಯರನ್ನ ಅಲ್ಲಿ ವಿಧಾನಸೌಧ ಕರ್ಕೊಂಡೋದಾಗ ಕ್ಯಾಬಿನೆಟ್ ಇದಕ್ಕನ ಕರ್ಕೊಂಡೋಗಿ ಎಲ್ಲ ಇದು ಸೆಷನ್ ನಡೀತಾ ಇತ್ತು, ಒಳಗಡೆ ಕರ್ಕೊಂಡೋಗಿ ಅಲ್ಲೆಲ್ಲ ತಿಂಡಿ ಕೊಡಿಸಿ ನಮಗೆ ನಿಜವಾಗ್ಲೂ ಇದನ್ನೆಲ್ಲ ಮಾಡಿಕೊಟ್ಟಿರೋದು ಅವ್ರಿಗೆ ಕೋಟಿ ರೈತರ ಪರವಾಗಿ ನಮನಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಇದೇ ಥರ ರೈತರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಲಿ, ಅವ್ರಿಗಿನ್ನೂ ಆಯಸ್ ಹೆಚ್ಚಿನದಾಗ ಕೊಟ್ಟು ಮುಂದೇನು ಇನ್ನೊಂದು ಸಾರಿ ಅವರು ಎಲೆಕ್ಷನಲ್ಲಿ ಗೆದ್ದು ಮುಖ್ಯಮಂತ್ರಿಗಳಾಗಲಿ ಅನ್ನೋದು ನಮ್ಮ ಆಸೆ. ಇಷ್ಟೊಂದೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮೊದಲನೇದಾಗಿ ರೈತರಿಗೆ ಒಂದು ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತಂದ್ರೆ ನಾವು ಅವತ್ತು ಅಲ್ಲಿ ಹುಣಸೆ ಹಣ್ಣು ಕೊಟ್ಟಲಿಲ್ಲ ಅಂದ್ರೆ ಅದು ನಮ್ಮ ತಲೆಗೆ ಬರ್ತಾ ಇರಲಿಲ್ಲ. ಇಲ್ಲಿ ಕೋಲ್ಡ್ ಸ್ಟೋರೇಜಿಂದ ವ್ಯವಸ್ಥೆನೇ ಆಗ್ತಾ ಇರಲಿಲ್ಲ. ನಾವು ಕೋಲ್ಡ್ ಸ್ಟೋರೇಜ್ಗೆ ಎಷ್ಟು ಓಡಾಡಿದ್ದೀನಿ ಲೆಟ್ರ್ ಇಟ್ಕೊಂಡು ಅಂತ ನನಗೆ ಗೊತ್ತು. APMCನಾಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಅವತ್ತು ಅಲ್ಲಿ ಒಂದು ABC ಕೇಬಲ್ ಸಿರಾದಲ್ಲಿ, ನಾನಿವಾಗ ಸಿರಾ ಟೌನಲ್ಲಿ ನಮ್ಮ APMCನಲ್ಲಿ ಎಲ್ಲೂ ಇಲ್ಲ ABC ಕೇಬಲ್ ವ್ಯವಸ್ಥೆ ನಾವು ಮಾಡೀವಿ. ಅದೇ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲ ಸಾಹೇಬ್ರ ಕಡೆಯಿಂದಲೇ ಮಾಡಿರೋದು. ಡೆಲ್ಲಿಯಿಂದ ಫೋನ್ ಮಾಡೋರು ನನಗೆ 4 ಗಂಟೆಗೆ, ಅಲ್ಲಿ ನಾವಿನ್ನೂ ಎದ್ದೇ ಇರ್ತಿರಲಿಲ್ಲ. 4 ಗಂಟೆಗೆ ಬರ್ತಾ ಇದ್ದೀನಿ ಕಣ, ಅದು ಆನ್ಲೈನ್ ವ್ಯವಸ್ಥೆ ಮಾಡ್ಬೇಕು ನಾವು ಅಂತ ಹೇಳೋರು. ನಾನು ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ನಾವು ಅವ್ರನ್ನ ಒಂದು IBಯಿಂದ ಮೆರವಣಿಗೆ ಮಾಡ್ಕೊಂಬಂದು ಆನ್ಲೈನ್ ವ್ಯವಸ್ಥೆಗಳು ಎಲ್ಲ ಥರ ವ್ಯವಸ್ಥೆ. ಇವತ್ತು 5,000 ಮೆಟ್ರಿಕ್ ಟನ್ ಗೋಡೌನ್ ಇರ್ಬೋದು, ಕೋಲ್ಡ್ ಸ್ಟೋರೇಜ್ಗಳು, ಕುಡಿಯೋ ನೀರಿನ ಘಟಕ, ಅನ್ನ ಸಂತರ್ಪಣೆ. ಅವ್ರ ಹೆಸರಲ್ಲಿ ನಾವು 6-7 ವರ್ಷ ಅವ್ರ ಬ್ಯಾನರ್ ಹಾಕ್ಕೊಂಡು 7 ವರ್ಷ ಉಚಿತವಾಗಿ ರೈತರಿಗೆ ಊಟ ಕೊಟ್ಟಿದ್ದೀವಿ. ಇದೆಲ್ಲ ಅವ್ರ ಮುಖಾಂತರ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು. ಯಾಕೆ ಅಂತಂದರೆ ಅಂಥವ್ರು ನೆನೆಸ್ಕೋಬೇಕು. ಈಗ ಏನಾಗುತ್ತೆ ಅಂದರೆ ರಂಗನಾಥಪ್ಪವ್ರನ್ನ ಯಾಕೆ ನೆನೆಸ್ಕೊಂತ ಇದ್ದೀವಿ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಹಿಂಗೆ ಮಾಡ್ಬೇಕು, ಇಂಥವ್ರದ್ದು ಹಿಂಗೆ ಮಾಡಬೇಕು ಅಂತ. ಈಗ ಅವ್ರು ಇದ್ದಾಗ ಹೇಳೋದಲ್ಲ, ಇಲ್ದಾಗಲೂ ನಾವು ಅವ್ರನ್ನ ನೆನೆಸ್ಕೊಂಡು ಏಕೆಂದರೆ ಕೋಲ್ಡ್ ಸ್ಟೋರೇಜ್ಗೆ ಅವ್ರ ಹೆಸರೇ ಇಟ್ಟರು ಭಾಳ ಸಂತೋಷ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕೋಲ್ಡ್ ಸ್ಟೋರೇಜ್ ಆಗೋದಕ್ಕೆ ಮುಖ್ಯ ಕಾರಣ ಅವರು. ಹಂಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೋಲ್ಡ್ ಸ್ಟೋರೇಜ್ಗೆ ಮುಗಿದಿದ ತಕ್ಷಣ ಅವ್ರ ಹೆಸರೇ ಇಡಬೇಕು ಅಂತ ನನ್ನ ಆಸೆ. ಅದನ್ನು ಇಡಬೇಕಾಗುತ್ತೆ. ನಾನು ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸ್ಕೊಡ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್. ಟೊಮೊಟೊ ಬೆಳಿಬೋದು, ತರಕಾರಿ ಬೆಳಿಬೋದು. ಬೆಂಗಳೂರಿಗಿನ ಮೇಲೆ ಏನೇ ತರಕಾರಿ ಹೋಗ್ಬೇಕಾದ್ರೂ ಎಲ್ಲಿಂದ ಹೋಗ್ಬೇಕಾಗಿತ್ತು ಮೊದಲು ಅಂತಂದ್ರೆ ನಂದಿ ಹಿಲ್ಸ್ ಹತ್ರ ತರಕಾರಿ ಬೆಳೆದು ಹೋಗ್ತಾರೆ. ಈಗ ಅಲ್ಲೆಲ್ಲ ಸಾಕಷ್ಟು ರಿಸಾರ್ಟ್ಗಳು ಅವೆಲ್ಲ ಬರೋಕ್ಕಾಗಿ ಇವತ್ತು ವ್ಯವಸಾಯ ಮಾಡೋರು ಕಡಿಮೆ ಆಗಿದೆ. ಈಗ ಅಷ್ಟೇ ಒಳ್ಳೆ ನೀರು ಸಿಗ್ತಕ್ಕಂಥದ್ದು ಅಂತಂದ್ರೆ, ಕಲ್ಮಶ ಇಲ್ಲದೆ ಇರ್ತಕ್ಕಂಥ ನೀರು ಸಿಗ್ತಕ್ಕಂಥದ್ದು ಅಂದ್ರೆ ಸಿರಾದಲ್ಲಿ ಮಾತ್ರ. ಈ ನೀರಿನಲ್ಲಿ ಬೆಳೆದಂಥ ತರಕಾರಿನ ಶೇಖರಿಸಿ ಬೆಂಗಳೂರಿಗೆ ಕಳಿಸೋದಕ್ಕೆ ಅನುಕೂಲ ಆಗ್ತದೆ. ರೈತನಿಗೆ ನಾನಾ ರೀತಿಯಾದಂಥ ಅವಕಾಶಗಳು ಕಲ್ಪಿಸ್ಕೊಡ್ತದೆ ಅದು. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, 23 ವರ್ಷದ ಕೆಳಗೆ ಹೇಮಾವತಿ ನೀರು ಬರೋದಕ್ಕಿಂತ ಮುಂಚೆ ಸಿರಾದಲ್ಲಿ ತಮ್ಮ ತೋಟಗಾರಿಕೆ ಎಷ್ಟಿತ್ತು ಅಂತಂದ್ರೆ ಕೇವಲ 4,000 ಹೆಕ್ಟೇರ್ಸ್. 4,000 ಹೆಕ್ಟೇರ್ಸ್ ಮಾತ್ರ ತೋಟ ಇದ್ದಿದ್ದು. ತೆಂಗು, ಅಡಿಕೆ, ಹಣ್ಣು ಹಂಪಲು ಅದೆಲ್ಲ ಸೇರ್ಕೊಂಡು. ಈಗ ಎಷ್ಟಾಗಿದೆ ಅಂತಂದ್ರೆ 42,000 ಹೆಕ್ಟೇರ್ಸ್ ಆಗಿದೆ. 42,000 ಹೆಕ್ಟೇರ್ ಇದೆ. ಅಡಿಕೆ ಒಂದನೇ 37,000 ಎಕರೆನಲ್ಲಿದೆ. ಏನು ಎಲ್ಲ ಬೋರ್ ಕೊರೆದಿದ್ದೆ, ಕೊರೆದಿದ್ದು ತಗಲಾಕಿದ್ದು, ತಂತಿ ತಗಲಾಕೋದು, ನೀರು ಎಳ್ಕೊಡೋದು. ಬಹುಶಃ ಈ ಸರಿ ಅದನ್ನ ಆ ರೀತಿಯಾಗಿ ಮಾಡ್ದಲೇ ಇದ್ದಿದ್ರೆ ಒಂದು ಅಡಿಕೆ ಉಳಿತಿರ್ಲಿಲ್ಲ. ಈಗ ನಮಗೆ 4 ತಿಂಗಳಿಂದ ಮಳೆ ಬರಲಿಲ್ಲ. ಈಗಲೂ ಮಳೆ ಕೊರತೆನೆ. ಮಳೆ ಏನಾದ್ರು ನಮಗೆ ಬರೋದು ಯಾವಾಗಲೂ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ಮಳೆ ಬರೋದು. ಇನ್ಮೇಲೆ ಮಳೆ ಬರುತ್ತೆ, ಇಲ್ಲಿವರೆಗೂ ಬಂದಿಲ್ಲ. ತಡ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದು ಅಂತಂದ್ರೆ ಹೇಮಾವತಿ ನೀರು, ಅಂತರ್ಜಲ. ನನಗೆ ಒಂದು ಗಾಬರಿ ಅಂತ ಹೇಳಿದ್ರೆ, ಮೊನ್ನೆ ನಾನು ಸ್ಯಾಟಲೈಟ್ ಅಲ್ಲಿ ಕೂತ್ಕೊಂಡು ವರ್ತಮಾನಕ್ಕೆ ತರಿಸ್ಕೊಂತ ಇರ್ತೀನಿ. ಇಡೀ ಕರ್ನಾಟಕದಲ್ಲಿ
ಓವರ್ ಎಕ್ಸ್ಪ್ಲಾಯ್ಟೆಡ್ ತಾಲೂಕು ಯಾವ್ದು ಅಂತಂದ್ರೆ ಅದರ ಸಿರಾ. ನಾನ್ ತಿಳ್ಕೊಂಡಿದ್ದೆ ಅಂತರ್ಜಲ ಜಾಸ್ತಿ ಆಗಿದೆ, 1000 ಅಡಿಗೆ ಹೋಗಿದ್ದ ನೀರು ಈಗ 100 ಅಡಿಗೆ ಸಿಗ್ತಿದೆ ಅಂತೇಳಿ ನಾನ್ ತಿಳ್ಕೊಂಡಿದ್ರೆ ಈ ವರ್ಷ ಎಲ್ಲದನ್ನೂ ಎಳ್ದಾಕ್ಬಿಟ್ರು. ಅಂದ್ರೆ 20-25 ವರ್ಷದ ಕೆಳಗೆ ಶೇಖರಣೆ ಆಗಿದ್ದಂತ ನೀರು ಆಚೆ ಬಂದೋಯ್ತು. ಇದೇ ರೀತಿಯಾಗಿ ನಾವು ಬಿಟ್ರೆ ಇದು ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಏನ್ ಮಾಡಿದೆ, ಈಗ 43 ಬ್ಯಾರೇಜ್ ಕೊಟ್ಟಿದ್ದೀನಿ ಈಗ ಸಿರಾಕ್. ಒಂದೊಂದು ಬ್ಯಾರೇಜ್ 1 ಕೋಟಿ 2 ಕೋಟಿವರೆಗೂ. ನಿಮ್ಮೂರ್ದು 3 ಕೋಟಿನಾ? 3 ಕೋಟಿ 4 ಕೋಟಿ. ಅಲ್ಲೂ ಈ ರೀತಿಯಾಗಿ 43 ಬ್ಯಾರೇಜ್ ಕೊಟ್ಟಿದ್ದೀನಿ. 50 ಲಕ್ಷದಿಂದ ಹಿಡಿದು 4 ಕೋಟಿವರೆಗೂ ಕೂಡ ಕೊಟ್ಟಿದ್ದೀನಿ. 50 ಕೋಟಿ ಆಗುತ್ತಾ 100 ಕೋಟಿ ಬರುತ್ತೋ ಗೊತ್ತಿಲ್ಲ, ಅದೆಲ್ಲ ಒಟ್ಟಲ್ಲಿ ಟೆಂಡರ್ ಆಗಿದೆ, ವರ್ಕ್ ಶುರು ಆಗ್ತದೆ. ಇದು ಯಾಕೆ ಅಂದ್ರೆ ಎಲ್ಲೋ ಒಂದು ಕಡೆ ನಂದ ಇದು ಅಂದ್ರೆ ಅಂತರ್ಜಲ ಅನಿವಾರ್ಯ. ರೈತ ಬೆಳಿತಾನೆ, ಅದಕ್ಕೆ ರೈತರಿಗೆ ಶಿಕ್ಷೆ ಕೊಡಕ್ಕಾಗಲ್ಲ. ಅದಕ್ಕೆ ರೈತ ಏನೇ ತಪ್ಪು ಮಾಡಿದ್ರು ಕೂಡ ಅವನಿಗೆ ರಕ್ಷಣೆಗೆ ನಿಲ್ಲಬೇಕಾದಾಗ ಅಂತರ್ಜಲ ಜಾಸ್ತಿ ಮಾಡಬೇಕು, ಮಳೆ ನೀರು ನಿಲ್ಲಿಸ್ಬೇಕು, ನದಿ ನೀರು ನಿಲ್ಲಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾರೇಜ್ಗಳನ್ನ ಮಾಡಿರ್ತಕ್ಕಂಥದ್ದು. ಇದು ರೈತರಿಗೆ ಮಾಡ್ತಕ್ಕಂಥ, ರೈತರಿಗೆ ಅವನಿಗೆ ರಕ್ಷಣೆಗೋಸ್ಕರ ಬರ್ತಕ್ಕಂಥ ಇದು ಕಾರ್ಯಕ್ರಮಗಳು ಇದು ಅಂತಕ್ಕಂಥದ್ದು ಅಂತ ಹೇಳಿ ಕಾರಣ. ರೈತ ಅವನೊಬ್ಬ ಅನ್ನದಾತ. ಬಹುಶಃ ನಿಜವಾದ ದೇವರು ಯಾರಾದರೂ ಇದ್ದಾರೆ ಅಂತಂದ್ರೆ ಯಾರು ಅನ್ನವನ್ನ ಬೆಳೆದು ಕೊಡ್ತಾನೋ ಆ ಅನ್ನದಾತ ಇದ್ದಾನಲ್ಲ ಅವನೇ ದೇವರು. ಅವನ್ನ ರಕ್ಷಣೆಗೆ ನಾವು ಬರ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ಒಂದು ನಾಗರಿಕ ಸರ್ಕಾರ ಅಂತಂದ್ರೆ ನಾಗರಿಕ ಸರ್ಕಾರದವ್ರು ನಾವೆಲ್ಲರೂ ಕೂಡ ಅವ್ರ ಜವಾಬ್ದಾರಿಗೆ ಬರ್ಬೇಕಾಗ್ತದೆ, ರಕ್ಷಣೆಗೆ ಬರ್ಬೇಕಾಗ್ತದೆ. ನನಗೆ ಈಗ 3-4 ವರ್ಷದಲ್ಲಿ ಎಲ್ಲಿ ನೋಡಿದ್ರು ಕೂಡ ಹುಣಸೆ ಮರನ ಕಡಿಯಕ್ಕೆ ಶುರು ಮಾಡಿದ್ರು. ಹುಣಸೆಗೆ ರೇಟ್ ಇಲ್ಲ ಅಂತ ಹುಣಸೆ 3 ವರ್ಷದಲ್ಲಿ ನಾನೇನು ಅವಾಗ ಅಧಿಕಾರದಲ್ಲಿರಲಿಲ್ಲ. ನಾನು ಎಲ್ಲ ಕಡೆನೂ ಕೆಲ ಕಡೆ ಹೋಗಿ ನೋಡ್ಕೊಂಡ್ಬಂದು ರೈತರ ಹತ್ರ ಕೇಳಿದೆ, ಯಾಕೆ ಮಾಡ್ತೀರಿ ಅಂತೇಳಿ. ಏನ್ ರೇಟ್ ಇಲ್ಲ, ಏನ್ ಮಾಡೋದು? 50 ವರ್ಷ ಒಂದು ಹುಣಸೆ ಮರ ಅದು 100-120 ವರ್ಷವರೆಗೂ ಇರ್ತದೆ. ಅಷ್ಟು ಕಷ್ಟಪಟ್ಟು ಉಳಿಸ್ಕೊಂಬಂತ ಮರಗಳನ್ನ ಕಡಿತಾ ಇದಾರಲ್ಲ ಅಂತೇಳಿ ಕಡಿಬೇಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಂಡು ಬಂದೆ. ಅವಾಗಲೇ ನನ್ನ ಮನಸ್ಸಿನಲ್ಲಿ ಏನಾದ್ರು ಒಂದು ಮಾಡ್ಬೇಕಲ್ಲ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೆ. ಅವಾಗ ಈಗ ನರಸಿಂಹೇಗೌಡ ಹೇಳ್ದಂಗೆ ಅಲ್ಲಿನ ಕೋಸ್ಟ್ ಜನ ಅಲ್ಲೇ ಮಾಡ್ಬೇಕು ಅನ್ನೋದು ಇತ್ತು ನನಗೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ APMC ಅವರವರು ಒಬ್ಬೊಬ್ಬರು ಒಂಥರ ಮಾತಾಡಿರು. ನಾನು ಇವ್ರ ಸವಾಸ ಬೇಡ, ಅವ್ರು ಏನ್ ಬೇಕೋ ಮಾಡ್ಕೊಳ್ಳಿ ಈ ರೈತರದು ಅಂತ ಹೇಳಿ ಈ ಜಾಗ ಯಾರೋ ಒಬ್ಬ ನಟರಾಜ್ ಹೇಳ್ದಂಗೆ ನಟರಾಜ್ ಬ್ರದರ್ ಒಬ್ಬ ಬಂದ, ಸಾರ್ ನೀವು ಅವನೇನಾದ್ರೂ ಅಜಯ್ ಕೈ ಸಿಕ್ಬಿಟ್ಟಿದ್ರೆ ಇದು ಕುಲ್ಗಟ್ಟೋಗಿರೋದು. ಇದು ಸರ್ ನನ್ಗೊಂದೊಂದು ಕೈಗಾರಿಕೆ ಮಾಡ್ತೀನಿ ನಾನು, ಇದೊಂದು ಲ್ಯಾಂಡ್ ಓವರ್ ಲೆಟರ್ ಕೊಡಿ ನನಗೆ ಅಂದ. ಏನಕ್ಕಪ್ಪ ಲೆಟ್ರು ಅಂದೆ. ಇಲ್ಲ ಸರ್, ಇದನ್ನ ಮುಂದಿನ ಎಲೆಕ್ಷನ್ ನಿಮ್ದು ಪೂರ್ತಿ ನಾನೇ ನೋಡ್ಕೊತೀನಿ ಅಂದ. ಒಳ್ಳೆ ಗಿರಾಕಿ ಸಿಕ್ಕಿದ ಅಂತೇಳಿ ತೋರಿಸಿ ಒಂದು ಲೆಟರ್ ಕೊಡಪ್ಪ ಅಂದ. ಆಯ್ತು ಕೊಡ್ತೀನಿ ಅಂತ ಹೇಳಿ ನಾನು ಇಮಿಡಿಯೇಟ್ ಆಗಿ ಇದನ್ನ APMCಗೆ ಅಂತ ಹೇಳಿ ಜಾಗ ರಿಸರ್ವ್ ಮಾಡಿಸ್ದೆ. ಕೋಕೋನಟ್ ಟೆಕ್ ಪಾರ್ಕ್ ಅಂತೇಳಿ, ಕೋಕೋನಟ್ ಟೆಕ್ ಪಾರ್ಕ್ ಅಂತೇಳಿ ಇದೆಲ್ಲ ಜಾಗ ಮಾಡಿದ್ದೆ. ಅವಾಗ APMC ಅವ್ರು ಯಾವಾಗ ನನಗೆ ಗೌರವ ಕೊಡ್ಲಿಲ್ಲ, ಸರಿ ಅವಾಗ ಏನ್ ಮಾಡಿದೆ, ಇದನ್ನ 18 ಎಕರೆ 36 ಗುಂಟೆನ ಇದಕ್ಕೆ APMCಗೆ, ಇನ್ನಿದ್ದನ್ನ ಕೋಕೋನಟ್ ಟೆಕ್ ಪಾರ್ಕಿಗೆ ಅಂತೇಳಿ ಜಾಗನ ಇಟ್ಟು ಇದಕ್ಕೆ ನಾನು ₹1 ಕಟ್ಟದಂಗೆ ಕ್ಯಾಬಿನೆಟ್ ತಗೊಂಡೋಗಿ ಇದನ್ನ ದುಡ್ಡು ಕಟ್ಟದಂಗೆ ಮಾಡಿ ಫ್ರೀಯಾಗಿ ಮಾಡ್ಕೊಡೋಂಥ ಕೆಲಸ ಮಾಡಿದೆ. ಈಗ ಈ ಜಾಗವನ್ನ ರಕ್ಷಣೆ ಮಾಡಿ, ಬಹುಶಃ ಇದ್ರ ಬೆಲೆ ಅಲ್ಲ, ಅಷ್ಟು ಬೆಲೆ ಬಂದಿರತಕ್ಕಂಥದ್ದು. ಇದನ್ನ ರೈತನಿಗೆ ಮೀಸಲಾಗಿರ್ಬೇಕು ಅಂತಕ್ಕಂಥ ಗುರಿಯಿಂದ ಮಾಡಿದ್ದು. ಅದನ್ನ ನಾನು ಕಳೆದ 2 ವರ್ಷದಿಂದ ವಿಶ್ವವಿದ್ಯಾನಿಲಯದಲ್ಲಿ ಕೆಲವು ಮೀಟಿಂಗ್ಗಳನ್ನು ಮಾಡ್ತಾ ಇರ್ತೀನಿ.
ನಾನು ಈ ಶಾಲಿನಿ ರಜನೀಶ್ ಚೀಫ್ ಸೆಕ್ರೆಟರಿ ಅವರು ಒಂದು ರೈತರ ಎಲ್ಲ ಮಾತಾಡ್ತಾ ಇದ್ವಿ ಈಗ ಒಂದು 2 ವರ್ಷದ ಕೆಳಗೆ. ಅವಾಗ ಹುಣಸೆಹಣ್ಣಿನ ವಿಚಾರ ಪ್ರಸ್ತಾಪ ಮಾಡಿದೆ. ಅವಾಗ ಶಾಲಿನಿ ಹೇಳಿದ್ರು, ಸರ್ ಯಾಕೆ ಪಾರ್ಕ್ ಯಾಕೆ ಸರ್ ಮಾಡಬಾರ್ದು ಅಂತೇಳಿ. ಒಳ್ಳೆ ಐಡಿಯಾನಮ್ಮ ನೀನು ಹೆಂಗು ಚೀಫ್ ಸೆಕ್ರೆಟರಿ ಆಗ್ತೀಯ, ಪಾರ್ಕ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಿ ಅದನ್ನ ಇದು ಇಲ್ಲಿ ಟ್ಯಾಮ್ರಿನ್ ಪಾರ್ಕ್ ಅಂತ ಮಾಡೋದು ಅಂತ ಮಾಡಿದ್ವಿ. ಹುಣಸೆಹಣ್ಣಿನ ಬೆಳೆಗಾರನ್ನ ಉಳಿಸೋದಕ್ಕೆ ರೈತನಿಗೆ ಸಹಾಯ ಆಗೋಕ್ಕೋಸ್ಕರ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೋಲ್ಡ್ ಸ್ಟೋರೇಜು. ಅದು ಈ ರೈತ ಏನೇ ಬೆಳೀಲಿ, ಟೊಮೊಟೊ ಬೆಳೀಲಿ, ಇನ್ನೊಂದು ಬೆಳೀಲಿ, ಏನೇ ಬೆಳೆದ್ರು ಕೂಡ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ಅಂತ ಹೇಳಿ ಸುಮಾರು 10,30,00,000ದಲ್ಲಿ ಮಂಜೂರಾತಿಯಾಗಿದೆ. ಬರೀ 10,30,00,000ನೇ ಅಲ್ಲ ವೀರೇಂದ್ರ, ಈ ಕಾಂಪೌಂಡಿಗೆ 4 ಕೋಟಿ. ಏನಮ್ಮ ಎಲ್ಲೋದೆ ಅದು ಹೇಳೋದೇ ಅಲ್ಲ ನೀನು. ಈ ಕಾಂಪೌಂಡಿಗೆ 4 ಕೋಟಿ 4 ಕೋಟಿ ಅಲ್ಲ 3 ಕೋಟಿ 3 ಕೋಟಿ 3 ಕೋಟಿ ಕಾಂಪೌಂಡಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದೊಂದು ಸುರಕ್ಷಿತವಾದಂಥ ಜಾಗ ಆಗ್ತದೆ. ಇಲ್ಲಿ ಕೋಲ್ಡ್ ಸ್ಟೋರೇಜ್ ಬಂದ ಸಂದರ್ಭದಲ್ಲಿ ಅದ್ರ ಉಪಯೋಗ ಏನು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕೃಷಿ ಮಂತ್ರಿ ಆಗಿದ್ದೆ. ಕೃಷಿ ಮಂತ್ರಿ ಆದಾಗ ನಾನು ಸಾಕಷ್ಟು ಡ್ಯಾಮ್ಗಳನ್ನ ಇನ್ನೊಂದನ್ನೆಲ್ಲ ನೋಡೋದು, ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅದೆಲ್ಲ ಮಾಡ್ತಾ ಇದ್ದೆ. ಇವತ್ತು ರೈತ, ನಾನು ಪಂಜಾಬ್ಗೆ ಹೋದೆ. ಪಂಜಾಬಲ್ಲಿ ಹೈಯೆಸ್ಟ್ ಸೂಯಿಸೈಡ್ ಆಗ್ತಾ ಇರ್ತಿದ್ದು ಎಲ್ಲಿ ಇರ್ತಂದ್ರೆ ಪಂಜಾಬಲ್ಲಿ ಹೈಯೆಸ್ಟ್ ಸೂಯಿಸೈಡ್. ಭತ್ತ ಬೆಳೀತಾರೆ, ಯಥೇಚ್ಛವಾಗಿ ಮಳೆ, ಗಂಗಾ ನದಿ, ಸೂಯಿಸೈಡ್ ಮಾಡ್ಕೊತಾರೆ ಜನ. ಅಂದ್ರೆ ಈ ಸೂಯಿಸೈಡ್ ಮಾಡ್ಕೊಂಡೇ ಇರ್ಬೇಕಾದಾಗ ಏನ್ ಮಾಡ್ಬೇಕು ಜನಕ್ಕೆ ಅನ್ನೋದಕ್ಕೆ ಅವತ್ತಿನ ಯೋಚನೆಗಳು. ನಾನು ಕೃಷಿ ಮಂತ್ರಿಯಾಗಿ 27 ವರ್ಷ ಆಯ್ತು. ಅವತ್ತಿನಿಂದಲೂ ಕೂಡ ರೈತರ ಪೂರಕವಾಗಿರ್ತಕ್ಕಂಥ ಚಿಂತನೆಗಳನ್ನ ಮಾಡ್ಕೊಂಡು ಇದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದೀನಿ. ಇದು ಆದಷ್ಟು ಬೇಗ ಮುಗಿಬೇಕು. ಈ ಹೆಣ್ಮಕ್ಳಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಇದು. ಯಾಕಂದ್ರೆ ಏನಾದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಗಂಡಸರಿಗೆ ಹೆಣ್ಮಕ್ಳೇ ಅವ್ರಿಗೆ ಒಂದು ಧರ್ಮ ಕರ್ಮ ಅನ್ನೋದು ಇರ್ತದೆ. ಆಮೇಲೆ ಇವಳಿಗೆ ಹೇಳ್ತಿದ್ದ ಹಣದಲ್ಲೂ ನಾನು ಕೆಪೆಕ್ ಚೇರ್ಮನ್ ಆಗಿದ್ದಂತವನು ನನಗೆ ಗೊತ್ತು. ಕೇರಳದವ್ರು ಬಿಟ್ರೆ ಯಾರು ಮಾಡೋದಿಲ್ಲ. ನನಗೂ ಗೊತ್ತು, ನೀವು ಕೇರಳದವ್ರ ಜೊತೆಗೆ ಹೋಗ್ತೀರಿ. ಅದೇನೇ ಮಾಡಿದ್ರು ಕೂಡ ನಿಮ್ಮಪ್ಪ ನಿನ್ಗೆ ಕೆಲಸ ಕಳ್ಕೊಳ್ಳಿ ಅಂತ ಇಲ್ಲಿ ಬಿಟ್ಟವ್ರೆ. ಅದನ್ನ ಮಾಡ್ಬೇಕಾದಾಗ ಅದು ಅನಿವಾರ್ಯ, ಕೇರಳದವ್ರನ್ನ ಅನುಸರಿಸ್ಬೇಕಾಗ್ತದೆ. ಅವಾಗ ನಾನು ಜೊತೆಗಿರ್ತೀನಿ. ಬಟ್ ಯಾವುದೇ ರೀತಿಯೂ ಕೂಡ ಕ್ವಾಲಿಟಿ ಹಾಳಾಗಬಾರ್ದು. ಶಾಶ್ವತವಾಗಿರುವಂತ ಕೆಲಸ ಆಗ್ಬೇಕು. ಅದು ಅವಕಾಶ ಇದ್ರೆ ಇನ್ನೂ ಒಂದು ಅಡಿಷನಲ್ ಆಗಿ ಒಂದು ಕೋಲ್ಡ್ ಸ್ಟೋರೇಜ್ ಮಾಡುವಂತ ಮಟ್ಟಕ್ಕೆ ಬರಬೇಕು. ಇಡೀ ತುಮಕೂರು ಜಿಲ್ಲೆನಲ್ಲಿ ಇದೇ ಮೊದಲೇ ಕೋಲ್ಡ್ ಸ್ಟೋರೇಜ್ ಇಡೀ ತುಮಕೂರು ಜಿಲ್ಲೆನಲ್ಲಿ. ಬೆಂಗಳೂರು ಜಿಲ್ಲೆನಲ್ಲಿ ಎಲ್ಲಿ ಅಂತಂದ್ರೆ ನೆಲಮಂಗಲದಲ್ಲಿ ಮಾತ್ರ ಒಂದಿದೆ. ಅದು ಬಿಟ್ರೆ ಇನ್ನೆಲ್ಲೂ ಕೂಡ ಇಲ್ಲ. ಇಲ್ಲಿ ನಮಗೆ ಒಂದು ಯುವಕರಿಗೆ ಒಂದು ವ್ಯಾಪಾರ ಅಂತಾರೆ. ಈಗ ಎಲ್ಲಿಂದಲೋ ಟೊಮೊಟೊ ಬೆಳೀತಾರೆ, ಎಲ್ಲಿಂದಲೋ ಹುಣಸೆ ಬೆಳೀತಾರೆ. ಅದನ್ನ ತಗೊಂಬಂದು ರೇಟ್ ಕಮ್ಮಿ ಆದ ಸಂದರ್ಭದಲ್ಲಿ ತಗೊಂಬಂದು ಇಲ್ಲಿಟ್ಟು ಇಲ್ಲಿಂದ ಬೆಂಗಳೂರು ರವಾನೆ ಮಾಡೋದು ಬಹಳ ಸುಲಭ. ಅಂದ್ರೆ ಅನೇಕ ಜನಕ್ಕೆ ಉದ್ಯೋಗವನ್ನು ಕೊಡುವಂಥದ್ದು ಕೂಡ ಆಗ್ತದೆ. ಇದರಿಂದ ಈ ಸವಲತ್ತನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಉದ್ಯೋಗ ಕೊಡೋಕ್ಕೂ ಸಾಧ್ಯ ಆಗ್ತದೆ. ಸೊ ಇವೆಲ್ಲ ದೃಷ್ಟಿಯಿಂದ ಇವತ್ತು ಕೋಲ್ಡ್ ಸ್ಟೋರೇಜನ್ನ ಬಂದು ಭೂಮಿ ಪೂಜೆ ಮಾಡಿದ್ದೀನಿ.